ರಿಪಬ್ಲಿಕ್ ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ವಿನೋದ್ ಪಡವರಳ್ಳಿ. ಇವತ್ತಿನ ಪ್ರಮುಖ ವಿಚಾರ ಅಂತಂದ್ರೆ ಸ್ನೇಹಮಯಿ ಕೃಷ್ಣ ಅವರು ರಿಲೀಸ್ ಮಾಡಿರುವಂತಹ, ಅದರಲ್ಲೂ ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಕ್ಕೆ ಇವತ್ತು ಸಾಕ್ಷಿಗಳನ್ನ ಇವತ್ತು ರಿಲೀಸ್ ಮಾಡಿರುವಂತದ್ದು. ಈಗಾಗಲೇ ಈ ಹಿಂದೆ ಮಾತಾಡೋ ಸಂದರ್ಭದಲ್ಲಿ ಕೂಡ ಹೇಳಿದ್ದೆ, ಶಾಲಿನಿ ರಜನೀಶ್ ಅವರು ಈ ಹಿಂದೆ ಮೂಡಾದ ಆಯುಕ್ತರಾಗಿದ್ದಂತಹ ನಟೇಶ್ ಅವರಿಂದ 1,60,00,000 ಹಣವನ್ನ ಪಡೆದು ಏನು ಮುಂಬಡ್ತಿಯನ್ನ ನೀಡಿದ್ದಾರೆ ಅಂತ ಹೇಳಿ ದೂರುದಾರಾಗಿರುವಂತಹ, ಅಂದ್ರೆ ಮೂಡಾ ಪ್ರಕರಣದ ದೂರುದಾರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಸೊ ಹೀಗಾಗಿ ಈ ಆರೋಪಕ್ಕೆ ಇವತ್ತು ಒಂದು ಸಾಕ್ಷಿಯನ್ನ ಇವತ್ತು ಬಹಳ ಪ್ರಮುಖವಾಗಿ ರಿಲೀಸ್ ಅನ್ನ ಮಾಡಿದ್ದಾರೆ. ಅದು ಕೂಡ ಕಾರಿನ ಫೋಟೋ. ಬೆಂಗಳೂರಿಗೆ ಬಂದಂತಹ ಇಟಿಒಸ್ ಕಾರ್ ಏನಿದೆ, ಆ ಒಂದು ಕಾರ್ ನಲ್ಲಿ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಸಾಕಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿ ಇವತ್ತು ಆ ಒಂದು ಏನು ಸಾಕ್ಷಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಸುದೀರ್ಘವಾದಂತಹ ಪತ್ರವನ್ನ ಜಾರಿ ನಿರ್ದೇಶನಾಲಯ ಮತ್ತು ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಈಗಾಗಲೇ 1,60,00,000 ಅಂದ್ರೆ ಆ ಬೆಂಗಳೂರಿಗೆ ಬಂದಂತಹ ಒಂದು ಕಾರಲ್ಲಿ ಇದೆ, ಆ ಒಂದು ಕಾರ್ನಲ್ಲಿ ಸುಮಾರು 5 ಬ್ಯಾಗ್ಗಳಿತ್ತು. 5 ಬ್ಯಾಗ್ಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಹಣ ಇತ್ತು. ಟೋಟಲ್ ಆಗಿ 9 ಕೋಟಿ ಹಣ ಇತ್ತು. ಅದರಲ್ಲಿ 1.6 ಕೋಟಿ ಹಣವನ್ನ ಈಗಾಗಲೇ ಶಾಲಿನಿ ರಜನೀಶ್ ಅವರಿಗೆ ತಲುಪಿಸಿದ್ದಾರೆ ಎನ್ನುವಂತಹ ಗಂಭೀರವಾದಂತಹ ಆರೋಪ. ಸೊ ಹೀಗಾಗಿ ಇನ್ನುಳಿದ ಹಣವನ್ನ ಈಗಾಗಲೇ ಅದೇ ಕಾರ್ನಲ್ಲಿ ಮೈಸೂರಿನ ಏನು RTO ಸರ್ಕಲ್ ಬಳಿ ಬರ್ತಾರೆ. ಸೊ ಹೀಗಾಗಿ ಅಲ್ಲಿಂದ ಬೇರೊಬ್ಬರಿಗೆ ಹಣ ವರ್ಗಾವಣೆ ಆಗಿದೆ. ಉಳಿದ ಹಣ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಹೀಗಾಗಿ 1,60,00,000 ಹಣವನ್ನ ಶಾಲಿನಿ ರಜನೀಶ್ ಅವರಿಗೆ ತಲುಪಿಸಿದ್ದಾರೆ ಎನ್ನುವಂತಹ ಗಂಭೀರವಾದಂತಹ ಆರೋಪನ ಮಾಡಿದ್ದಾರೆ. ಜೊತೆಗೆ ನಿಖಿಲ್ ಮತ್ತು ಜಸ್ವಂತ್ ಇಬ್ಬರ ಹೆಸರನ್ನು ಕೂಡ ಅವರು ಸ್ನೇಹಮಯಿ ಕೃಷ್ಣ ಅವರು ಕೂಡ ದೂರಜಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಕೇವಲ ಹೆಸರು ಮಾತ್ರ ಅಲ್ಲ, ಅವರ ಫೋನ್ ನಂಬರ್ ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಸೊ ಹೀಗಾಗಿ ನಿಖಿಲ್ ಮತ್ತು ಜಸ್ವಂತ್ ಏನಿದ್ದಾರೆ, ಅವರು ಈ DP ನಟೇಶ್ ಅವರಿಗೆ ಬೇರಾಮಿ ಆಗಿದ್ದಾರೆ. ಸೊ ಹೀಗಾಗಿ ಅವರ ಮೂಲಕವಾಗಿ ಪ್ರತಿಯೊಂದು ಈ ರೀತಿಯಾದಂತಹ ಹಣವನ್ನ ಕೊಡುವಂತಹ ಕೆಲಸವನ್ನ ಅವರಿಬ್ಬರ ಮೂಲಕವಾಗಿ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಹೀಗಾಗಿ ಅವರ ವಿರುದ್ಧವರು ಕೂಡ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಈಗಾಗಲೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕಳೆದ 3 ದಿನಗಳ ಹಿಂದೆ ನಟೇಶ್ ಅವರು ವಿರುದ್ಧ ಒಂದು ಆಡಿಯೋ ಕೂಡ ರಿಲೀಸ್ ಮಾಡಿದ್ರು. ಅವರೆಲ್ಲ ಕಂಟ್ರೋಲ್ 1 to 1 ಕನೆಕ್ಷನ್ ತಗೊಳ್ಳೋದಕ್ಕೆ ಖಾಸಗಿ ವ್ಯಕ್ತಿಯ ಜೊತೆ ಮಾತಾಡುವಂತಹ ಒಂದು ಆಡಿಯೋನು ಕೂಡ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಬಿಡುಗಡೆ ಮಾಡಿದ್ರು. ಅವತ್ತೇ ಒಂದು ಗಂಭೀರವಾದಂತಹ ಆರೋಪ ಮಾಡಿದ್ರು. ಏನು 1.6 ಕೋಟಿ ಹಣವನ್ನ ಶಾಲಿನಿ ರಜನೀಶ್ ಅವರು ಪಡ್ಕೊಂಡು ಅವರಿಗೆ ಮುಂಬಡಿದರೆ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಹೀಗಾಗಿ ಇವತ್ತು ಒಂದು ಅವರ ವಿರುದ್ಧವಾಗಿ ಒಂದು ಸಾಕ್ಷಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಕಳೆದ 3 ದಿನಗಳಿಂದಲೂ ಕೂಡ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಕಾರ್ಯಾಂಗದ ಮುಖ್ಯಸ್ಥೆಯಾಗಿರುವಂತಹ ಶಾಲಿನಿ ರಜನೀಶ್ ಅವರ ವಿರುದ್ಧ ಈಗ ಗಂಭೀರವಾದಂತಹ ಆರೋಪ ಕೇಳಿ ಬಂದ್ರು ಕೂಡ ಇವತ್ತಿನವರೆಗೂ ಕೂಡ ಶಾಲಿನಿ ರಜನೀಶ್ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಒಂದು ವೇಳೆ ಅವರು ಹಣವನ್ನ ಈಸ್ಕೊಂಡಿಲ್ಲ ಅನ್ನೋದೇ ಆದ್ರೆ ಈ ಒಂದು ಪ್ರಕರಣದ ಬಗ್ಗೆ ತನಿಖೆಗೆ ಆದೇಶವನ್ನು ಮಾಡಬೇಕಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ. ಇನ್ನು CM ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಸೊ ಹೀಗಾಗಿ ಇವೆಲ್ಲವನ್ನೂ ನೋಡ್ತಾ ಇದ್ರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಿರುವಂತಹ ಆರೋಪಗಳನ್ನ ನೋಡ್ತಾ ಇದ್ರೆ ಸಾಕಷ್ಟು ಪೂರಕ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳಿ ಒಂದಷ್ಟು ಚರ್ಚೆಗಳು ಕೂಡ ಈಗ ಮೈಸೂರಿನಾದ್ಯಂತ ನಡೀತಾ ಇರುವಂತದ್ದು. ಯಾಕಂದ್ರೆ ನಟೇಶ್ ಅವರ ವಿರುದ್ಧ ಮೂಡಾದಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರದ ಆರೋಪ ಇದೆ ಅನ್ನುವಂಥದ್ದು ಇಡೀ ಮೈಸೂರು ಜನರಿಗೆ ಗೊತ್ತಿದೆ. ಯಾಕಂತಂದ್ರೆ 50-50 ಹಗರಣದ ರೂವಾರಿಗೆ ನಟೇಶ್ ಅನ್ನುವಂಥದ್ದು ಪ್ರತಿಯೊಬ್ರು ಕೂಡ ಗೊತ್ತಿದೆ. ಮೈಸೂರಿನ ಜನರು ನಟೇಶ್ ಅಂತ ಹೇಳಿದ್ರೆ 50-50 ನಿಯಮವನ್ನ ತಂದಂತಹ ರೂವಾರಿ ಅವರೇ ಅಂತ ಹೇಳಿ ಮೊದಲಿಗೆ ಹೆಸರು ತೆಗೆದುಕೊಳ್ತಾರೆ. ಸೊ ಹೀಗಾಗಿ ಕಳೆದ ಅಂದ್ರೆ ಈಗಾಗಲೇ ಅವರ ವಿರುದ್ಧ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಆರೋಪ ಕೇಳುವುದ್ರು ಕೂಡ ಇವತ್ತಿನವರೆಗೂ ಕೂಡ ಅವರಿಗೆ ಸರ್ಕಾರ ಮುಂಬಡ್ತಿಯನ್ನ ಕೊಟ್ಟು ಅವರಿಗೆ ಆದೇಶವನ್ನ ಮಾಡುತ್ತೆ ಹೊರತು ಅವರಿಗೆ ಅವರ ವಿರುದ್ಧ ತನಿಖೆಗೆ ಆದೇಶ ಮಾಡುವಂತದ್ದು, ಜೊತೆಗೆ ಅವರನ್ನ ಕೆಲಸದಿಂದ ಸಸ್ಪೆಂಡ್ ಅಲ್ಲಿ ಅಮಾನತಲ್ಲಿಟ್ಟು ಅವರ ತನಿಖೆಗೆ ಗುರಿಪಡಿಸುವ ಕೆಲಸವನ್ನು ಯಾವುದು ಕೂಡ ಮಾಡೋದಿಲ್ಲ. ಇದೆಲ್ಲವನ್ನೂ ನೋಡ್ತಾ ಇದ್ರೆ ಪ್ರಭಾವಿಗಳು, ರಾಜಕಾರಣಿಗಳು, ಜೊತೆಗೆ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೂಡ ಇವರ ಜೊತೆ ಕೈ ಜೋಡಿಸಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಇಷ್ಟು ದೊಡ್ಡ ಮಟ್ಟದ ಆರೋಪಗಳು ಕೇಳಿ ಬಂದ್ರು ಕೂಡ ನಟೇಶ್ ಅವರಿಗೆ ಯಾಕೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಹಿಂದೇಟನ ಆಗ್ತಾ ಇದೆ. ಸೊ ಹೀಗಾಗಿ ಇದೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಈಗಾಗಲೇ ಏನು ಫೆಬ್ರವರಿ 9ನೇ ತಾರೀಕು ನಟೇಶ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಹಣವನ್ನು ತಲುಪಿಸಿದ್ದಾರೆ. ಸೊ ಹೀಗಾಗಿ ಅದರ ಮಾಹಿತಿಯನ್ನ ಖುದ್ದು ಸ್ನೇಹಮಯಿ ಕೃಷ್ಣ ಅವರು ಕಲೆಕ್ಟ್ ಮಾಡ್ತಾರೆ. ಅದಾದ ನಂತರ ಏನು ಮಧ್ಯಾಹ್ನ ಸುಮಾರು 1 ಗಂಟೆಯಿಂದ 2 ಗಂಟೆವರೆಗೆ ಈ ಹಣದ ವರ್ಗಾವಣೆ ನಡೆದಿರುವಂತದ್ದು. ಸೊ ಹೀಗಾಗಿ ಇವೆಲ್ಲವನ್ನು ಕೂಡ ಗೊತ್ತಿದ್ದು ಕೂಡ ಹಣ ವರ್ಗಾವಣೆ ಆಗುವಂತಹ ಸಂದರ್ಭದಲ್ಲಿ ಮೈಸೂರಿನ ಪೊಲೀಸರಿಗೆ ಅವರು ವಿಚಾರನ ಮುಟ್ಟಿಸ್ತಾರೆ. IT ಇಲಾಖೆಯ ಅಧಿಕಾರಿಗಳು ಕೂಡ ವಿಚಾರವನ್ನು ಮುಟ್ಟಿಸ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಯಾರು ಕೂಡ ಸರಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಒಂದು ದೂರು ಬಂದ ಸಂದರ್ಭದಲ್ಲಿ ಆ ತಕ್ಷಣಕ್ಕೆ ಆಕ್ಟಿವ್ ಆಗಿ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರೆ
ಇವೆಲ್ಲ ಒಂದ್ ಕಡೆ ಅವ್ರು ಮಾಡ್ತಾ ಇರುವಂತ ಆರೋಪ ನಿಜಾನ ಸುಳ್ಳ ಅನ್ನುವಂಥದ್ದು ಅವತ್ತೇ ಗೊತ್ತಾಗ್ಬೇಕಾಗಿತ್ತು. ಆದ್ರೆ ಅವತ್ತು ಯಾವುದೇ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ಳುದಿಲ್ಲ. ಈಗ ಸ್ನೇಹಮಯ ಕೃಷ್ಣ ಅವರು ಖುದ್ದು ಆ ಸಮಯ ಇರ್ಬೋದು, ಆ ಕಾರ್ಯ ನಂಬರ್ ಇರ್ಬೋದು, ಜೊತೆಗೆ ಯಾರು ಬೇರಾಮಿಯಾಗಿದ್ರು ಜಸ್ವಂತ್ ಮತ್ತು ನಿಖಿಲ್ ಅಂತ ಹೇಳಿ ಅವರ ಇಬ್ಬರ ಹೆಸರು ಇರ್ಬೋದು, ಅವರ ಫೋನ್ ನಂಬರ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಉಲ್ಲೇಖವನ್ನ ಮಾಡಿ ಈಗ ಜಾರಿ ನಿರ್ದೇಶನಾಲಯಕ್ಕೆ ಮತ್ತು ಆದಾಯ ತೆರಿಗೆ ಇಲಾಖೆಗೆ ದೂರಜಿಯನ್ನ ಕೊಟ್ಟಿದ್ದಾರೆ. 7 ದಿನಗಳ ಒಳಗೆ ನಮ್ಮ ಅರ್ಜಿಗೆ ಅವರು ಕ್ರಮವನ್ನ ತೆಗೆದುಕೊಳ್ಳದೆ ಇದ್ದಲ್ಲಿ ನಾನು ಕೋರ್ಟ್ಗೆ ಕೂಡ ಈ ಒಂದು ಪ್ರಕರಣವನ್ನು ದಾಖಲು ಮಾಡಿ ಅಲ್ಲಿಗೆ ಸಾಕ್ಷ್ಯ ಕೊಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ಏನು ಪೊಲೀಸರು ಮನಸ್ಪಟ್ಟಿದ್ರೆ ಅವತ್ತಿನ ಕಾಲ್ ಡೀಟೇಲ್ಸ್ ಗಳಿರ್ಬೋದು, ಜೊತೆಗೆ ಅವ್ರು ಹೇಳಿದಂತಹ ಸ್ಥಳ ಎಲ್ಲಿದೆ. ಈಗಾಗಲೇ ಮೈಸೂರು ರೆಗ್ಯುಲರ್ಸಿಲಿರುವಂತಹ ಪಟಾಕಿ ಅಂಗಡಿಗಳು ಬರುತ್ತೆ, ಒಂದು ಪೆಟ್ರೋಲ್ ಬಂಕ್ ನ ಬಳಿ ಅವರು ಹಣವನ್ನ ತೆಗೆದುಕೊಂಡು ಬರ್ತಾರೆ, ಅಲ್ಲಿಂದ ನೇರವಾಗಿ RTO ಸರ್ಕಲ್ಗೆ ಬರ್ತಾರೆ. ಅಲ್ಲೂ ಕೂಡ ಸುಮಾರು 1,60,00,000 ಹಣವನ್ನ ಮತ್ತೊಬ್ಬರಿಗೆ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಇನ್ನು ಉಳಿದವನ್ನ ಹಣವನ್ನ ಬೇರೊಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಗಂಭೀರವಾದಂತಹ ಆರೋಪನ ಮಾಡ್ತಾ ಇರುವಂತದ್ದು. ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ ಅನ್ನೋದಾದ್ರೆ ಈ ಆರೋಪಕ್ಕೆ ಅವ್ರು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಸೊ ಹೀಗಾಗಿ ನಟೇಶ್ ಅವರ ವಿರುದ್ಧ ಬಂದಿರುವಂತಹ ಆಡಿಯೋನ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಶಾಲಿ ರಜೀಶ್ ಅವರು ಹಣವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಒಂದು ಫೋಟೋ, ಅಂದ್ರೆ ಈಗಾಗಲೇ ಕಾರ್ನಲ್ಲಿ ಹಣ ಇತ್ತು, ಸೊ ಹೀಗಾಗಿ ಅದರ ಬಗ್ಗೆ ಕೂಡ ಒಂದು ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಸೊ ಹೀಗಾಗಿ ಸರ್ಕಾರ ಮಾತ್ರ ಇವತ್ತಿನವರೆಗೂ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಇನ್ನು ಬೂಡಾದಲ್ಲೂ ಕೂಡ ಈಗಾಗಲೇ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿತ್ತು. ಈಗಾಗಲೇ ದಿನೇಶ್ ಅವರನ್ನ ಈ ಹಿಂದೆ ಆಯುಕ್ತರಾಗಿದ್ದಂತಹ ದಿನೇಶ್ ಅವರನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಅವರಿಂದ ಸಾಕಷ್ಟು ಮಾಹಿತಿಗಳ ಕಲೆ ಆಗ್ತಾ ಇದ್ದಾರೆ. ಈ ಹಿಂದೆ ಆಯುಕ್ತರಾಗಿದ್ದಂತೆ ದಿನೇಶ್ ಬರೋದಕ್ಕೂ ಮುನ್ನ ಆಯುಕ್ತರಾಗಿದ್ದಂತಹ ಏನು ನಟೇಶ್ ಏನಿದ್ದಾರೆ ಅವರ ವಿರುದ್ಧ ಲೋಕಾಯುಕ್ತ ತನಿಖೆಗಳಾಗಿದೆ. ಜೊತೆ ಅದನ್ನು ಬಿಟ್ಟು ಹೊರತುಪಡಿಸಿದ್ರೆ ಇಡಿ ಅವರನ್ನ ಬಂಧಿಸುವಂತಹ ಸಂದರ್ಭದಲ್ಲಿ ಈಗಾಗಲೇ ಅವರು ಕೋರ್ಟ್ ಇಂದ ಈಗಾಗಲೇ ಅವರು ತಡೆಯಾಗಲಿ ತಂದು ಅವರಿಗೆ ಬಂಧನದಿಂದ ಮುಕ್ತರಾಗಿದ್ದಾರೆ. ಸೊ ಹೀಗಾಗಿ ಇಡಿ ಈ ಕ್ಷಣಕ್ಕೂ ಕೂಡ ಅವರನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಒಂದು ರೀತಿಯಲ್ಲಿ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಕೋರ್ಟ್ಗೆ ಕೊಡುವಂತಹ ಕೆಲಸವನ್ನ ಮುಂದಾಗ್ತಾ ಇದೆ. ಇದೆಲ್ಲವನ್ನ ಹೊರತುಪಡಿಸಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಇಡೀ ಬೂಡಾ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಹೋರಾಟ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗ್ಲಿ ಕೂಡ ಅವರ ಪತ್ನಿ ಪಡೆದಂತಹ 14 ಸೈಟ್ಗಳನ್ನ ಯಾವ ರೀತಿಯಾಗಿ ಇದರಲ್ಲಿ ಅಕ್ರಮ ಆಗಿದೆ ಫ್ರಿಂಚಿಂಚು ಮಾಹಿತಿಯನ್ನು ಕೂಡ ಹೊರ ಹಾಕಿದ್ರು. ತದನಂತರದಲ್ಲಿ ಎಚ್ಚೆತ್ತಂತಹ ಸಿಎಂ ಕುಟುಂಬದವರು ಕೂಡ ಆ ಸೈಟ್ ಗಳನ್ನ ವಾಪಸ್ ಕೊಟ್ಟು ಈಗಾಗಲೇ ತನಿಖೆಯನ್ನು ಎದುರಿಸಿದ್ರು. ಈಗಾಗಲೇ ಲೋಕಾಯುಕ್ತದಲ್ಲಿ ಕೂಡ 14 ಸೈಟ್ಗಳನ್ನ ಅಂದ್ರೆ 14 ಸೈಟ್ಗಳು ಅಧಿಕಾರಿಗಳ ಎಡವಟ್ಟಿನಿಂದ ಬಂದಿರುವಂತದ್ದು. ಸೊ ಈಗ ಇದರಲ್ಲಿ ಸಿಎಂ ಇರ್ಬೋದು, ಅವರ ಪತ್ನಿ ಇರ್ಬೋದು, ಅವರ ಬಾಬಾಯ್ದ ಇರ್ಬೋದು, ಇವರ ಪಾತ್ರ ಇಲ್ಲ ಅಂತ ಹೇಳಿ ಈಗಾಗಲೇ ಬೀರು ಕೂಡ ಸಲ್ಲಿಕೆ ಮಾಡಿತ್ತು. ಅದನ್ನ ಜನಪ್ರತಿನಿಧಿ ನ್ಯಾಯಾಲಯ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿತ್ತು. ಸೊ ಹೀಗಾಗಿ ಇದೆಲ್ಲವನ್ನು ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ಸಿಎಂ ಅವರಿಗೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಇಡೀ ಬೂಡಾದಲ್ಲಿ ಯಾರೆಲ್ಲ 50-50 ಅನುಪಾತದಲ್ಲಿ ಸುಮಾರು 1055 ಸೈಟ್ಗಳು ಈಗಾಗಲೇ ಲೋಕಾಯುಕ್ತದಲ್ಲಿ ಪ್ರಕರಣಗಳು ದಾಖಲಾಗಿದೆ. ಸುಮಾರು 136 ಪ್ರಕರಣಗಳು ದಾಖಲಾಗಿ ಪ್ರತಿನಿತ್ಯವೂ ಕೂಡ ಒಬ್ಬರನ್ನ ಕರೆಸಿ ವಿಚಾರಣೆ ಮಾಡುವಂತಹ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ ಈಗ ಬಂದಿರುವಂತದ್ದು ಅಂದ್ರೆ ಇಷ್ಟು ದೊಡ್ಡ ಮಟ್ಟದ ಹಗರಣಕ್ಕೆ ರೂವಾರಿಯಾಗಿದ್ದಂತಹ ನಟೇಶ್ ಅವರಿಗೆ ಮುಬ್ಬಟ್ಟಿಯನ್ನ ಕೊಟ್ಟಿದ್ದು ಯಾಕೆ? ಸೊ ಹೀಗಾಗಿ ಶಾಲಿ ರಜನೀಶ್ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳು ಇದೆಲ್ಲದಕ್ಕೂ ಕೂಡ ಈಗ ಸ್ನೇಹಮಯಿ ಕೃಷ್ಣ ಅವರು ಕೂಡ ಐಟಿ ಮತ್ತು ಇಡಿಗೆ ಪತ್ರವನ್ನು ದೂರಜಲ್ಲಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ 7 ದಿನಗಳ ಒಳಗೆ ಐಟಿ ಇರ್ಬೋದು, ಇಡಿ ಇರ್ಬೋದು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ. ಒಂದು ವೇಳೆ ಕ್ರಮ ತೆಗೆದುಕೊಳ್ಳದೇ ಇದ್ದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಅಡೆ ಏನಾಗಿರುತ್ತೆ, ಇದು ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.